ಎಸ್ ಶಿವಾಜಿನಗರದ ಗಲಾಟೆ ವೇಳೆ ಏನೊಂದು JCB ಮೂಲಕ ಏನೊಂದು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅವರು ನಮ್ಮ ಜೊತೆ ಇದ್ದಾರೆ. JCB ಡ್ರೈವರ್ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಏನಾಯಿತು, ಇಲ್ಲಿ ಯಾವ ರೀತಿಯಾಗಿ ಹೊಡೆತ ತಿಂದ್ರಿ, ಏನು ಅಂತ ಸರ್? ಸರ್, ಇಲ್ಲಿ ನಾವು ನಮ್ಮ ಪಾಡಿ ಕೆಲಸ ಮಾಡ್ತಾಯಿದ್ದೀವಿ. ಅವ್ರು ಯಾರೋ ಬಂದರು, ಯಾರು ಕೇಳಿ ತೆಗಿತಾ ಇದ್ದಾರೆ ಅಂತಂದರು. ನಿಲ್ಸಂದಾಗ ನಾನು ನಿಲ್ಲಿಸ್ಬಿಟ್ಟೆ. ನಿಲ್ಸಿದ್ಗಳೇ ಅವರು ಸುಮ್ಮನೆ ಹೋಗಲಿಲ್ಲ. ಅದೇನೋ ಸ್ಪ್ರೇ ತಂದು ಹೊಡೆದ್ಬಿಟ್ರು. ಸ್ಪ್ರೇ ತಂದು ಹೊಡೆದ್ಗಳೇ ಹಂಗೆ ಹೊಡ್ಕೊಂತ ಆ ಕಡೆ ಹೋಗ್ಬಿಟ್ರು. ಅವ್ರು ಯಾರೋ ನಮ್ಮ ಹೆಡ್ ಆಫೀಸ್ ಯಾರೋ ಇದ್ದಾರಂತ, ನಮ್ಮವ್ರು ಇದ್ದಾರೆ ದೊಡ್ಡವರು. ಅವ್ರಿಗೆ ಹೆಲ್ಮೆಟ್ ತಂದು ಹೊಡೆದ್ರಂತ, ತಿರ್ಗಾ ಕೋಲ್ ತೊಗೊಂಡು ಹೊಡೆದ್ರಂತ. ತಲೆಗೆ ಇಲ್ಲೆಲ್ಲ ಏಟಾಗತ್ತೆ, ಇಲ್ಲೆಲ್ಲ ಏಟಾಗತ್ತೆ. ಅಷ್ಟೇ ಸರ್. ನಿಮ್ಗೆ ಇದೆಲ್ಲ ಏನು ಗೊತ್ತಿಲ್ವಾ? ನಿಮ್ಗೆ ಇದು ಯಾವುದು ಗೊತ್ತಿಲ್ಲ ಸರ್ ನಮಗೆ. ನಿಮ್ಗೆ ಸ್ಪ್ರೇ ಹೊಡೆದಾದ್ಮೇಲೆ ಎಷ್ಟೊತ್ತಾದ್ಮೇಲೆ ಇದ್ರಿ ನೀವು? ಏನು ನಾವು ಸ್ಪ್ರೇ ಅದು ಹೊಡೆದ್ಮೇಲೆ ಒಂದು 10 ನಿಮಿಷ ಗಾಡಿಯಲ್ಲಿ ಕುಂತ್ಕೊಂಡೆ. ಗಾಡಿಯಲ್ಲಿ ಕುಂತ್ಕೋದಾಗ್ತಿಲ್ಲ, ಕಣ್ಣು ತೆಗಿದಾಗ್ತಿಲ್ಲ, ಕಣ್ಣೆಲ್ಲ ಉರಿ. ಆಮೇಲೆ ತಳಗಿಳಿದೋದ್ಮೇಲೆ ಯಾರೋ ನೀರು ತಂದು ಕೊಟ್ಟರು. ನೀರು ಕುಡ್ದೆ, ಮಕ್ಕ ತೊಳ್ಕೊಂಡೆ. ಅವು ಸ್ವಲ್ಪ ಕ್ಲಿಯರೆನ್ಸ್ ಅನ್ನೋದು. ಅಷ್ಟರೊಳಗೆ ಇನ್ನೂ ಗಲಾಟೆ ನಡೀತಿತ್ತ? ಇಲ್ಲ, ನಿಂತಿತ್ತು. ಯಾವ್ದು ಏನು 10 ನಿಮಿಷ ಆಗಿಲ್ಲ. ಅವ್ರು ಬಂದರು, ಸ್ಪ್ರೇ ಹೊಡೆಯೋದಲ್ಲಿ ಎಲ್ಲ ಓಡ್ಬಿಟ್ರು. ಯಾರು ಇರಲಿಲ್ಲ. ನಮ್ಮವ್ರಿಗೆ ಹೊಡೆದ್ರಂತ, ನಮ್ಮವ್ರು ಎಲ್ಲೆಲ್ಲ ಹೋಗ್ಬಿಟ್ರೆ. ಸ್ಪ್ರೇ ಅಂದರೆ ಅದು ಕಣ್ಣಿಗೆ ಹತ್ತಿರ ಖಾರ ಇನ್ನಾದರೂ ಉರಿತದೆ. ಇಲ್ಲೆಲ್ಲ ಬಟ್ಟೆ ನೋಡಿ ಹೆಂಗಾಗುತ್ತೆ. ಇದೆಲ್ಲ ಸ್ಪ್ರೇ ಹೊಡೆದಿದ್ದು? ಹಾಂ, ಇದೆಲ್ಲ ಸ್ಪ್ರೇ. ಈಗ ಇದೆಲ್ಲ ಇದು ನೋಡಿ ಹೆಂಗಾಗುತ್ತೆ, ಇದೇ ಹೆಂಗಾಗುತ್ತೆ. ಖಾರದ ಮೆಣಸಿನ್ಕಾಯ್ದಂತ ಅದು ಪೆಪ್ಪರ್ ಸ್ಪ್ರೇ. ಹಾಂ, ಅದು ಯಾವುದೋ ಗೊತ್ತಿಲ್ಲ ಸರ್ ನಮಗೂ. ಅದು ಹೊಡೆದಿದ್ರೆ ಮಗ ಎಲ್ಲ ಉರಿತೈತೆ. ಈಗ ಹೇಗಿದೆ ನಿಮ್ಮ ಪರಿಸ್ಥಿತಿ? ಈಗೇನಿಲ್ಲ, ಪರವಾಗಿಲ್ಲ ಸರ್, ಎಲ್ಲ ಕ್ಲಿಯರ್ ಆಗುತ್ತೆ. ಎಸ್, ಇದಿಷ್ಟು JCB ಡ್ರೈವರ್ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.